ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಇದನ್ನ ಕಿಚನ್ ಅಥವಾ ಬಾತ್ರೂಮ್ ಏರಿಯಾ ಬಿಟ್ಟು ನಿಮ್ಮ ವಾರ್ಡ್ರೂಬ್ಸ್, ಟಿವಿ ಯೂನಿಟ್ ಎಲ್ಲಾ ಕಡೆ ಕಮರ್ಷಿಯಲ್ ಪ್ಲೇವುಡ್ ನ ಯೂಸ್ ಮಾಡಬಹುದು. ಈ ಕಮರ್ಷಿಯಲ್ ಪ್ಲೇವುಡ್ ಅನ್ನೋದು ನಿಮಗೆ ಪ್ರೈಸ್ ಅಲ್ಲೂ ಸ್ವಲ್ಪ ಅಫೋರ್ಡಬಲ್ ಆಗುತ್ತೆ, ಕಮ್ಮಿ ಆಗುತ್ತೆ. ಅದೇ ರೀತಿ ನಿಮ್ಗೆ ಎಲ್ಲಾ ಶಾಪ್ಸ್ ಅಲ್ಲೂ ಅವೈಲಬಿಲಿಟಿನೂ ಇರುತ್ತೆ. ಆಮೇಲೆ ಕಮರ್ಷಿಯಲ್ ಪ್ಲೇವುಡ್ ನ ನೀವು ಒಂದು ಬ್ರಾಂಡೆಡ್ ಪ್ಲೇವುಡ್ ತಗೊಂಡ್ರೆ ಅದರಲ್ಲೂ ಕೂಡ ಬಾಯ್ಲಿಂಗ್ ವಾಟರ್ ಟೆಸ್ಟ್, ಆಮೇಲೆ ಮಾಯಿಶ್ಚರ್ ರೆಸಿಸ್ಟೆಂಟ್ ಟೆಸ್ಟ್ ಇವೆಲ್ಲ ಮಾಡಿರ್ತಾರೆ. ಸೊ ನಿಮ್ಗೆ ಅದನ್ನು ಸ್ವಲ್ಪ ಮಟ್ಟಿಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಇರುತ್ತೆ. ಆಮೇಲೆ ಕಮರ್ಷಿಯಲ್ ಪ್ಲೇವುಡ್ ಅನ್ನೋದು ನಿಮ್ಗೆ 4mm ಇಂದ ಹಿಡಿದು 25mm ವರೆಗೂ ಎಲ್ಲಾ ರೀತಿ ಸೈಜಸ್ ಅಲ್ಲೂ ಅವೈಲಬಲ್ ಇದೆ. ಸೊ ನೀವು ಯಾವ್ದು ರೀತಿ ನಿಮ್ಮ ರಿಕ್ವೈರ್ಮೆಂಟ್ ಇದೆಯೋ ಆ ರೀತಿ ರಿಕ್ವೈರ್ಮೆಂಟ್ಗೆ ನೀವು ಕಮರ್ಷಿಯಲ್ ಪ್ಲೇವುಡ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಮೆರೈನ್ ಪ್ಲೇವುಡ್ ಅಂತ ಒಂದು ಯೂಸ್ ಮಾಡ್ತಾರೆ. ಮೆರೈನ್ ಪ್ಲೇವುಡ್ ನ ಮೇನ್ ಆಗಿ ಮನೆಯಿಂದ ಆಚೆ ಒಂದು ನೀರ್ ಕಾಂಟ್ಯಾಕ್ಟ್ ಇರೋ ಪ್ರದೇಶಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಮೆರೈನ್ ಪ್ಲೇವುಡ್ ಅನ್ನೋದು ಪ್ಲೇವುಡ್ ಗಳಲ್ಲೇ ತುಂಬಾ